ಬೇಸಿಗೆಯ ಭರಬಿಸಿಲು ದಿನ ಕಳೆದಂತೆ ಬಿಸಿ ಪ್ರಮಾಣ ಏರ್ತಾನೇ ಇದೆ. ಗರಿಷ್ಠ ಪ್ರಮಾಣಕ್ಕೆ ತಲುಪುವಂತ ಒಂದು ಹಂತದಲ್ಲಿದೆ. ಹೊರಗಿನಿಂದ ಬಂದ ತಕ್ಷಣ ಒಂದು ಸ್ವಲ್ಪ ತಣ್ಣನೆ ಗಾಳಿ ಬೇಕು ಅಂತ ಎಲ್ಲರಿಗೂ ಅನಿಸ್ತಾನೆ ಇರ್ತದೆ. ಮನೆಯಲ್ಲಿ ಮಕ್ಕಳು ಮರಿ ಈ ಬಿಸಿಲಿನ ಒಂದು ಝಳಕ್ಕೆ ವಿಲಿ ಒದ್ದಾಡುವಂತಹ ಪರಿಸ್ಥಿತಿ ಇದ್ದೇ ಇರ್ತದೆ. ಇಂಥ ಒಂದು ಸಮಯದಲ್ಲಿ ನಿಮಗೊಂದು ಒಳ್ಳೆಯ ಕೂಲರ್ ಬೇಕು ಅಂತ ಹೇಳಿದರೆ ಹೊರಗಡೆ ಕೂಲರ್ ಬಗ್ಗೆ ನಾನಾ ಥರದ ಬಿಡಪ್ಪನ್ನು ಕೊಡ್ತಾರೆ. ಉದಾಹರಣೆಗೆ ಈ ಕೂಲರ್ ನೋಡಿ ಹೀಗಿದೆ, 20 ಮೀಟರ್ ವರೆಗೂ ಗಾಳಿ ಬರುತ್ತೆ, ನಾನಾ ರೀತಿ ಹೇಳ್ತಾರೆ. ಆದರೆ ಕೂಲರ್ನಲ್ಲಿ 2 ಪ್ರಕಾರದ ಕೂಲರ್ಗಳಿವೆ. ಒಂದು ಬ್ಲೋವರ್ ಮಷೀನಿಂದ ತಯಾರು ಮಾಡಿದಂತಹ ಕೂಲರ್ಗಳು, ಎರಡನೇದ್ದು ಒಳಗಡೆ ಒಂದು ಫ್ಯಾನ್ ಫಿಕ್ಸ್ ಆಗಿರ್ತದೆ. ಈ ಫ್ಯಾನ್ ಇರುವಂಥ ಕೂಲರ್ಗಳು ಸೌಂಡ್ ಕಡಿಮೆ ಬರ್ತಿದೆ. ಆಮೇಲೆ ಕೂಲ್ ಇಫೆಕ್ಟ್ ಇರ್ತದೆ. ನಮ್ಮಲ್ಲಿ ಈ 3 ಕಡೆ ಹನಿ ಪ್ಯಾಡ್ ಇರುವಂತಹ ಕೂಲರ್ ಸಿಗ್ತದೆ. ಒಂದು ಸಿಂಫೋನಿ ಅಂತ ಹೇಳಿದರೆ ಆ ಕಂಪನಿಯಲ್ಲಿ ಕೂಲರ್ನ ಬಿಟ್ಟು ಮತ್ತೆ ಯಾವ ಪ್ರಾಡಕ್ಟ್ಗಳು ತಯಾರಾಗುವುದಿಲ್ಲ. ಈ ಸಿಂಫೋನಿಯಲ್ಲಿ ಒಂದೇ ಕಡೆ ಹನಿ ಪ್ಯಾಡ್ ಇರುವಂಥ ಕೂಲರ್ ಇದೆ. 3 ಕಡೆ ಹನಿ ಪ್ಯಾಡ್ ಅಂದರೆ 3 ಕಡೆ ನೀರು ಪಂಪ್ ಆಗಿ ಮೇಲಿನಿಂದ 3 ಕಡೆ ಹನಿ ಪ್ಯಾಡ್ ತೊಯ್ತೈತಿ. ಅದ್ರ ಕಡೆಯಿಂದ ಕೂಲ್ ಗಾಳಿ ಹೊರಬಿಡುವಂಥದ್ದು ಆ ಕೂಲರ್ ಇದೆ. ದೊಡ್ಡ ಪ್ರಮಾಣದ ಕೂಲರ್ ಇದೆ. 75 ಲೀಟರ್ ಕೂಲರ್ ಇದೆ, 27 ಲೀಟರ್ ಕೂಲರ್ ಇದೆ, 28 ಲೀಟರ್ ಕೂಲರ್ ಇದೆ, 20 ಲೀಟರ್ ಕೂಲರ್ ಇದೆ. ಒಳ್ಳೆ ಇಫೆಕ್ಟ್ ಬರುವಂಥದ್ದು. ಮತ್ತು ಸಿಂಫೋನಿಯ ಕೂಲರ್ನ ಒಂದು ಒಳ್ಳೆಯ ಇದು ಏನಂತ ಹೇಳಿದರೆ, ಒಂದು ಕೂಲರ್ ಸೇಲ್ ಆದರೆ ಆ ಕಂಪನಿಯ ಒಂದು ವಿಷನ್ ಏನಿದೆ ಅಂತ ಹೇಳಿದರೆ, ಒಂದು ಕೂಲರ್ ಸೇಲ್ ಆದರೆ 14 ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಆ ಸಿಂಫೋನಿ ಕಂಪನಿ ಮಾಡ್ತಾನೆ ಬರ್ತಾ ಇದೆ. ಅಂದರೆ ಪರಿಸರ ಒಂದು ಉಳಿಲಿ, ಪರಿಸರದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶದಿಂದ ಆ ಒಂದು ಸಂಸ್ಥೆ ಏನಿದೆ ಒಂದು ವಿಷನನ್ನು ಇಟ್ಕೊಂಡಿದೆ, ಗಿಡಗಳನ್ನು ನೆಡಬೇಕು ಅಂತ. ಈ ತರಹದ ಕೂಲರ್ಗಳು ಮಾರ್ಕೆಟ್ನಲ್ಲಿ ಕೂಡ ಲಭ್ಯ ಇದೆ. ನಾನು ಕಲ್ಮೇಶ್ ಗಾಣಿಗೆ, ಒಬ್ಬ ಬಿಸ್ನೆಸ್ ಮ್ಯಾನ್, ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ರೋಣ ತಾಲೂಕು ಹಳೆಯಾಲೂರಿನಲ್ಲಿ CSC ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ 2 ಎಲೆಕ್ಟ್ರಾನಿಕ್ಸ್ ಶಾಪ್ಗಳಿದ್ದಾವೆ ನಮ್ಮ ಶಾಪ್ನಲ್ಲಿ. ಕೂಲರ್ಗಳು ಸೇರಿದಂತೆ ರೆಫ್ರಿಜಿರೇಟರ್ ಇರ್ಬೋದು, LED TV ಇರ್ಬೋದು, ಆಮೇಲೆ ಗ್ಯಾಸ್ ಸ್ಟೋವ್ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ಎಲ್ಲ ಥರದ ಹೋಮ್ ಅಪ್ಲಯನ್ಸಸ್ಗಳು ಲಭ್ಯ ಇವೆ. ಒಳ್ಳೆಯ ಉತ್ತಮ ಯೋಗ್ಯ ದರದಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ತಾವು ಸಹ ಈಗ ಸದ್ಯಕ್ಕೆ ಬಸವ ಜಯಂತಿಯ ಒಂದು ಒಳ್ಳೆಯ ಆಫರ್ ಕೂಡ ಇದೆ. ಇದರ ಪ್ರಯೋಜನವನ್ನು ತೆಗೆದುಕೊಳ್ಬೇಕಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಧನ್ಯವಾದಗಳು. ಆತ್ಮೀಯರೇ, ನಮಗೆಲ್ಲ ಗೊತ್ತಿರುವಂತೆ ಈ ಬರ ಬಿಸಿಲು ಅಂದರೆ ಹೊರಗಿನಿಂದ ಬಂದ ತಕ್ಷಣ ಎಂಥ ಸೆಕೆ ಇದೆ, ಎಷ್ಟು ಬಿಸಿ ಗಾಳಿ ಇದೆ. ಈ ತಂಪು ಗಾಳಿಯ ಸಲುವಾಗಿ ಅನೇಕರು ನಾವು ಹುಡುಕ್ತಾ ಇರ್ತೀವಿ. ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ನಾನು ನಮ್ಮ ಸಹೋದರ ಹಾಗೂ ನಮ್ಮ ಮಿತ್ರರಾದಂಥ ಅಶೋಕ್ ಮದ್ದಳ್ಳಿಯವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೆಗೆ ನಮ್ಮ CSC ಭಾರತ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಒಂದು ಸಿಂಫೋನಿ ವಿಂಡ್ ಬ್ಲಾಸ್ಟ್ 75 ಕೂಲರ್ನ ಕೊಟ್ಟಿದ್ದೀವಿ. ಭಾಳ ಎಫೆಕ್ಟಿವ್ ಇದೆ. ತಮಗೆಲ್ಲ ಗೊತ್ತಿರುವಂತೆ ಈ ಕೂಲರ್ಗಳಲ್ಲಿ 4-5 ಟೈಪ್ಗಳು ಬರ್ತವೆ. ಒಂದು ಒಳಗಡೆ ಫ್ಯಾನ್ ಇರೋದಿಲ್ಲ, ಫ್ಯಾನು ಬದಲಿಗೆ ಬ್ಲೋವರ್ ಮೆಷಿನನ್ನು ಅಡಾಪ್ಟ್ ಮಾಡಿರ್ತಾರೆ. ಫ್ಯಾನ್ ಇದ್ದರೆ ಕೂಲ್ ಗಾಳಿ ಚೆನ್ನಾಗಿ ಬರ್ತದೆ. ಈ ಸಿಂಫೋನಿಯ ಕೂಲರ್ಗಳಲ್ಲಿ ಹೆಚ್ಚಾಗಿ ಎಲ್ಲ ಫ್ಯಾನ್ಗಳಿಂದನೇ ಕೂಲರ್ ತಯಾರಾಗಿರುವಂಥದ್ದು. ಇದು 75 ಲೀಟರ್ ನೀರಿನ ಒಂದು ಟ್ಯಾಂಕ್ ಇದೆ. ಒಳಗಡೆ ಫ್ಯಾನು, ಆಮೇಲೆ 3 ಕಡೆ ಹನಿ ಪ್ಯಾಡ್ ಇದೆ. ಈ 3 ಕಡೆ ಹನಿ ಪ್ಯಾಡ್ ಇರೋದ್ರಿಂದ ಪಂಪ್ನಿಂದ ನೀರು ಮೇಲ್ಗಡೆ ಹೋಗಿ 3 ಕಡೆ ನೀರು ಇಳ್ತಿದೆ. ಫ್ಯಾನ್ ಹತ್ತಿದ ತಕ್ಷಣ 3 ಕಡೆ ನೀರು ಇಳ್ತಿದೆ. ಹಾಗಾಗಿ 3 ಕಡೆಯಿಂದ ತಂಪು ಗಾಳಿಯನ್ನು ತಗೊಂಡು ಅದು ಪಾಸ್ ಮಾಡ್ತದೆ. ಇದು ಯಾವ ಫೀಲನ್ನು ನಮಗೆ ಕೊಡ್ತಾ ಇದೆ ಅಂತ ಹೇಳಿದರೆ, ಈ ಚಳಿಗಾಲದಲ್ಲಿ ಚಳಿ ಬಂದು ನಾವು ಏನಾದರೂ ಹೊತ್ಕೊಂಡು ಮಲ್ಕೋಬೇಕು ಅನಿಸುವಂಥ ಫೀಲಿಂಗನ್ನು ಕೊಡುವಂಥ ಕೂಲರ್ ಇದು. ಭಾಳ ದೊಡ್ಡದು ಮತ್ತು ಒಂದು 10x20 ರೂಮ್ಗೆ ಸೂಟ್ ಆಗುವಂಥ ಒಂದು ಒಳ್ಳೆಯ ಕೂಲರ್ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇದೆ. ಇದಕ್ಕಿಂತ ಚಿಕ್ಕ ಕೂಲರ್ಗಳು ಕೂಡ ಇದ್ದಾವೆ.
ಸಿಂಫೋನಿಯಲ್ಲಿ ವಿಶೇಷವಾಗಿ ಈ ಫ್ಯಾನಿಂಗ್ ಕೂಲರ್ ಬಹಳ ಒಂದು ಜನಪ್ರಿಯವಾದಂಥ ಕೂಲರ್ಗಳಿದ್ದಾವೆ. ಈ ಕೂಲರ್ನ ಒಂದು ಏನು ಇದೆಯಲ್ಲ ಬಹಳ ಒಂದು ಕೂಲ್ ಇಫೆಕ್ಟನ್ನು ಕೊಡುವಂಥದ್ದು, ಬೇಸಿಗೆ ಕಾಲದಲ್ಲಿ ಕೂಡ ಒಂದು ಚಳಿಗಾಲದ ಫೀಲನ್ನು ಕೊಡುವಂತಹ ಒಂದು ಇಫೆಕ್ಟನ್ನು ಹೊಂದಿರುವಂತಹ ಒಳ್ಳೆ ಕೂಲರ್. ಬನ್ನಿ ದೋಸ್ತರೆ, ನಮ್ಮ ಒಂದು ಈ CSC ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಳಗಾವಿನಲ್ಲಿರುವಂತಹ ನಮ್ಮ ಶಾಪ್ಗೆ ಒಂದ್ಸಲ ಭೇಟಿ ನೀಡಿ ಇಂಥದೇ ಕೂಲರ್ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. Wind Blast 75 Symphony.